ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಪಿಂಬಾ ಚಾನಲ್. ನಾವ ಈ ವಿಡಿಯೋದಾಗ ಎಲ್ ಎಲ್ ಎಂ ಅಂದ್ರೆ ಏನಂತ ಹೇಳಿ ನೋಡೋಣ ಅಂತ. ಎಲ್ ಎಲ್ ಎಂ ನೋಡೋಕ್ಕಿಂತ ಮೊದಲ ನಾವು ಟ್ರೆಡಿಷನಲ್ ಗೂಗಲ್ ಸರ್ಚ್ ಇಂಜಿನ್ ಯಾವ ರೀತಿ ವರ್ಕ್ ಆಕಿತ್ತು ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ. ನಾನು ಇಲ್ಲೇ ಗೂಗಲ್ನ ಓಪನ್ ಮಾಡೀನಿ. ಇಲ್ಲೇ ವಾಟ್ ಈಸ್ ಫೋಟೋಸಿಂಥೆಸಿಸ್ ಅಂತ ಹೇಳಿ ಒಂದ ಕ್ವೆರಿನ ಕೊಟ್ಟೀನಿ. ಫೋಟೋಸಿಂಥೆಸಿಸ್ ಅಂದ್ರೆ ನಾವು ಏನು ಪ್ರೈಮರಿದಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನಂತ ಹೇಳಿ ನೋಡಿದ್ವಲ್ಲ, ಅದಕ್ಕೆ ಇಂಗ್ಲಿಷ್ದಾಗ ಫೋಟೋಸಿಂಥೆಸಿಸ್ ಅಂತ ಹೇಳಿ ಕರೀತಾರ. ಇದನ್ನ ಸರ್ಚ್ ಮಾಡಿದ ತಕ್ಷಣ ನಮಗ ಇಲ್ಲೇ ವೆಬ್ ಪೇಜ್ ಲಿಂಕ್ ಸಿಗ್ತಾವ ಈ ರೀತಿ. ಸೊ ಈಗ ನಾವ ಈ ವೆಬ್ ಪೇಜ್ ಲಿಂಕ್ ನ ಒನ್ ಬೈ ಒನ್ ನ ಓಪನ್ ಮಾಡಿ ಫೋಟೋಸಿಂಥೆಸಿಸ್ ಅಂದ್ರೆ ಏನ ಅಂತ ಹೇಳಿ ನೋಡ್ಬೇಕಾಕೈತಿ. ನಮ್ಗೆ ಎಲ್ಲಿ ತನ ಸ್ಯಾಟಿಸ್ಫೈಡ್ ಆನ್ಸರ್ ಸಿಗಂಗಿಲ್ಲ, ಅಲ್ಲಿ ತನೂ ನಾವ ಈ ವೆಬ್ ಪೇಜ್ ಲಿಂಕ್ ನ ಒನ್ ಬೈ ಒನ್ ನ ಓಪನ್ ಮಾಡಿ ರೀಡ್ ಮಾಡ್ಬೇಕಾಗ್ತೈತಿ. ಈ ರೀತಿ ನಮ್ಗ ಗೂಗಲ್ ಸರ್ಚ್ ಇಂಜಿನ್ ದಾಗ ಯೂಸರ್ ಎಕ್ಸ್ಪೀರಿಯನ್ಸ್ ಇತ್ತ. ಸೊ ಇದು ಯಾವ ರೀತಿ ವರ್ಕ್ ಆಗ್ತೈತಿ ಅಂತಂದ್ರೆ, ನಾವು ಯಾವಾಗ ವಾಟ್ ಈಸ್ ಫೋಟೋಸಿಂಥೆಸಿಸ್ ಅಂತ ಹೇಳಿ ಇಲ್ಲೇ ಗೂಗಲ್ದಾಗ ನಾವು ಸರ್ಚ್ ಕ್ವೆರಿನ ಕೊಡ್ತೀವಲ್ಲ, ಅವಾಗ ಇಲ್ಲಿ ಕೊಟ್ಟಿರುವಂತ ಕ್ವೆರಿ ಇಂಟರ್ನಲ್ಲಿ ಕೀವರ್ಡ್ ಆಗಿ ಸ್ಪ್ಲಿಟ್ ಆಗ್ತೈತಿ. ವಾಟ್ ಅಂತ ಹೇಳಿ ಒಂದು ಕೀವರ್ಡ್, ಈಸ್ ಅನ್ನೋದು ಒಂದು ಕೀವರ್ಡ್, ಫೋಟೋಸಿಂಥೆಸಿಸ್ ಅನ್ನೋದು ಒಂದು ಕೀವರ್ಡ್. ಇವೆಲ್ಲ ಕೀವರ್ಡ್ ಆಲ್ರೆಡಿ ಇಂಡೆಕ್ಸ್ಡ್ ಆಗಿರುವಂತ ವೆಬ್ ಪೇಜಸ್ ಮ್ಯಾಗ ಸರ್ಚ್ ಆಗ್ತೈತಿ. ಸೊ ಯಾವ್ಯಾವ ವೆಬ್ ಪೇಜಸ್ ಒಳಗಡೆ ಈ ಕೀವರ್ಡ್ ಮ್ಯಾಚ್ ಆಗ್ತೈತಲ್ಲ, ಅವೆಲ್ಲಾನು ಫಿಲ್ಟರ್ಡ್ ಔಟ್ ಆಗಿ ಫಿಲ್ಟರ್ಡ್ ಔಟ್ ಇಂಡೆಕ್ಸ್ ವೆಬ್ ಪೇಜಸ್ ರೆಡಿ ಆಗ್ತಾವ. ಸೊ ಈ ಫಿಲ್ಟರ್ಡ್ ಔಟ್ ಇಂಡೆಕ್ಸ್ ವೆಬ್ ಪೇಜಸ್ ಮ್ಯಾಗ ರ್ಯಾಂಕಿಂಗ್ ಅಲ್ಗೋರಿದಮ್ ರನ್ ಆಗ್ತೈತಿ. ಈ ರ್ಯಾಂಕಿಂಗ್ ಅಲ್ಗೋರಿದಮ್ ಏನ್ ಮಾಡ್ತೈತಿ ಅಂದ್ರೆ, ಪ್ರತಿಯೊಂದು ಪೇಜಿಗೂ ಒಂದೊಂದು ರ್ಯಾಂಕ್ ನ ಅಸೋಸಿಯೇಟ್ ಮಾಡ್ತೈತಿ. ರ್ಯಾಂಕ್ ಯಾವ ರೀತಿ ಡಿಸೈಡ್ ಆಗ್ತೈತಿ ಅಂದ್ರೆ, ಮಲ್ಟಿಪಲ್ ಕ್ರೈಟೇರಿಯಾ ಯೂಸ್ ಮಾಡ್ಕೋತೈತಿ ಗೂಗಲ್. ಫಾರ್ ಎಕ್ಸಾಂಪಲ್, ರಿಲೆವೆನ್ಸ್ ಎಷ್ಟೈತಿ, ಫೋಟೋಸಿಂಥೆಸಿಸ್ ಅನ್ನುವಂತ ಕೊಟ್ಟಿರುವಂತ ಕ್ವೆರಿಗೆ ಆ ಪರ್ಟಿಕ್ಯುಲರ್ ವೆಬ್ ಪೇಜ್ ದಾಗ ಎಷ್ಟು ರಿಲೆವೆನ್ಸ್ ಐತಿ. ಆಮೇಲೆ ಕಂಟೆಂಟ್ ಆಫ್ ದ ಕ್ವಾಲಿಟಿ ಯಾವ ರೀತಿ ಐತಿ, ಯೂಸರ್ ರೇಟಿಂಗ್ ಎಷ್ಟು ಐತಿ. ಸೊ ಈ ರೀತಿ ಡಿಫ್ರೆಂಟ್ ಕ್ರೈಟೇರಿಯಾ ಯೂಸ್ ಮಾಡ್ಕೊಂಡ ಒಂದು ವೆಬ್ ಪೇಜ್ಗೆ ಒಂದು ರ್ಯಾಂಕಿಂಗ್ ಅಸೋಸಿಯೇಟ್ ಆಗ್ತೈತಿ. ಅದಾದ್ಮೇಲೆ ಗೂಗಲ್ ಏನ್ ಮಾಡ್ತೈತಿ ಅಂತಂದ್ರೆ, ಈ ಇಂಡೆಕ್ಸ್ ಆಗಿರುವಂತ ವೆಬ್ ಪೇಜಸ್ ನ ರ್ಯಾಂಕಿಂಗ್ ವೈಸ್ ಡಿಸ್ಪ್ಲೇ ಮಾಡ್ತೈತಿ ಯೂಸರ್ಗೆ. ಯಾವ ವೆಬ್ ಪೇಜ್ಗೆ ಜಾಸ್ತಿ ರ್ಯಾಂಕಿಂಗ್ ಇರ್ತೈತಲ್ಲ ಅದ ಫಸ್ಟ್ ಡಿಸ್ಪ್ಲೇ ಆಗ್ತಾವ, ಯಾವ ವೆಬ್ ಪೇಜ್ಗೆ ರ್ಯಾಂಕಿಂಗ್ ಕಡಿಮೆ ಇರ್ತಾವಲ್ಲ ಅದಾದ್ಮೇಲೆ ಡಿಸ್ಪ್ಲೇ ಆಗ್ತಾವ. ಈ ರೀತಿ ನಮ್ದ ಗೂಗಲ್ ಸರ್ಚ್ ಇಂಜಿನ್ ವರ್ಕ್ ಆಗ್ತೈತಿ. ನಾವ ಇದ ಕ್ವೆರಿನ ಚಾಟ್ ಜಿಪಿಟಿ ದಾಗ ಕೊಟ್ಟಿವಂದ್ರ ನಮಗ ಈ ರೀತಿ ಯೂಸರ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ನಮಗ ಇಲ್ಲೇ ವಾಟ್ ಈಸ್ ಫೋಟೋಸಿಂಥೆಸಿಸ್ ಅಂತ ಹೇಳಿ ಕೊಟ್ಟಿವ, ಇಲ್ಲಿ ಯಾವ್ದು ಲಿಂಕ್ ಬಂದಿಲ್ಲ. ನಮಗ ಡೈರೆಕ್ಟ್ ಆಗಿ ಫೋಟೋಸಿಂಥೆಸಿಸ್ ಅಂದ್ರೆ ಏನ ಅಂತ ಹೇಳಿ ಇಲ್ಲಿ ಎಕ್ಸ್ಪ್ಲನೇಷನ್ ಬಂದೈತಿ. ಸೊ ಇಲ್ಲಿ ನಮ್ಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗ್ತೈತಿ ಅಂತಂದ್ರೆ, ಆಸ್ ಇಫ್ ನಾವ ಅದರ್ ಹ್ಯೂಮನ್ ಜೊತೆ ಚಾಟ್ ಮಾಡಾಕತ್ತೀವ, ಮೆಸೇಜ್ ಮಾಡಾಕತ್ತೀವ ಅನ್ನುವಂತ ನಮಗ ಯೂಸರ್ ಎಕ್ಸ್ಪೀರಿಯನ್ಸ್ ಸಿಗ್ತೈತಿ. ಚಾಟ್ ಜಿಪಿಟಿ ಅನ್ನೋದ ಅಪ್ಲಿಕೇಶನ್ ನ ಓಪನ್ ಎ ಐ ಅನ್ನುವಂತ ಕಂಪ್ನಿದವ್ರು ಬರ್ದಾರ. ಈ ಚಾಟ್ ಜಿಪಿಟಿ ಇಂಟರ್ನಲ್ಲಿ ಜಿಪಿಟಿ ಅನ್ನುವಂತ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ನ ಯೂಸ್ ಮಾಡ್ಕೊಳಾಗ್ತೈತಿ. ಅದ್ರ ಸಲುವಾಗಿ ನಮ್ಗೆ ಈ ರೀತಿ ಯೂಸರ್ ಎಕ್ಸ್ಪೀರಿಯನ್ಸ್ ಸಿಗಾಕತೈತಿ. ಸೊ ಈಗ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂದ್ರೆ ಏನಂತಂದ್ರ, ಈ ಮಾಡೆಲ್ಸ್ ಅಥವಾ ಸಿಸ್ಟಮ್ ನ ಬಹಳಷ್ಟು ಡಾಟಾ ಮ್ಯಾಗ ಟ್ರೈನ್ ಮಾಡ್ಯಾರ. ಸೊ ಈಗ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಎಷ್ಟು ಕೆಪೇಬಲ್ ಅದಾವ ಅಂತಂದ್ರೆ, ಹ್ಯೂಮನ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಈ ರೀತಿ ನಾವು ಹ್ಯೂಮನ್ ಲ್ಯಾಂಗ್ವೇಜ್, ನ್ಯಾಚುರಲ್ ಲ್ಯಾಂಗ್ವೇಜ್ ಅಂದ್ರೆ ನಾವು ಯಾವ ಭಾಷೆನ ಮಾತಾಡ್ತೀವಲ್ಲ ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡ, ಪ್ರೊಸೆಸ್ ಮಾಡ್ಕೊಂಡ, ಮತ್ತ ನಮ್ ಲ್ಯಾಂಗ್ವೇಜ್ ದಾಗನ ರಿಪ್ಲೈ ಕೊಡುವಷ್ಟ ಅವ ಕೆಪೇಬಲ್ ಆಗ್ಯಾವ. ಅದಕ್ಕೆ ಏನಂತ ಹೇಳಿ ಕರೀತಾರ ಅಂದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಹೇಳಿ ಕರೀತಾರ. ಯಾವ ರೀತಿ ವರ್ಕ್ ಆಗ್ತೈತಿ ಅಂತಂದ್ರೆ, ಇಂಟರ್ನಲ್ಲಿ ಈ ಮಾಡೆಲ್ಸ್ ಬಹಳಷ್ಟು ಡಾಟಾ ಮ್ಯಾಗ ನಾವು ಫೇಸ್ಬುಕ್ ದಾಗ ಏನ್ ಬರ್ದಿವ, ಪೋಸ್ಟ್ ಮಾಡಿವ, ಟ್ವಿಟರ್ ದಾಗ ಏನ್ ಬರ್ದಿವ, ಇನ್ಸ್ಟಾಗ್ರಾಮ್ ದಾಗ ಏನ್ ಮಾಡಿವ, ಈ ರೀತಿ ಬಹಳಷ್ಟು ಡಾಟಾ ಮ್ಯಾಗನ ಕಲೆಕ್ಟ್ ಮಾಡಿ ಅದ್ರ ಮ್ಯಾಗ ಟ್ರೈನ್ ಮಾಡಿ, ಬಹಳಷ್ಟು ಡಾಟಾ, ಬಿಲಿಯನ್ಸ್ ಆಫ್ ಡಾಟಾ ಸೆಟ್ ಮ್ಯಾಗ ಇವನ್ನ ಟ್ರೈನ್ ಮಾಡಿದ್ಮೇಲೆ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಹ್ಯೂಮನ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಅದ್ರೊಳಗನ ರಿಪ್ಲೈ ಮಾಡುವಷ್ಟು ಕೆಪಬಿಲಿಟಿನ ಪಡ್ಕೊಂಡವ. ಇವಕ್ಕೆ ಏನಂತ ಹೇಳಿ ಕರೀತಾರ ಅಂದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಹೇಳಿ ಕರೀತಾರ. ಸೊ ಇಲ್ಲೇ ನಾನು ಫಾರ್ ಎಕ್ಸಾಂಪಲ್ ಜಸ್ಟ್ ಕ್ವೆರಿ ಅಂತಲ್ಲ, ಜಸ್ಟ್ ನಾನು ಹಾಯ್ ಅಂತ ಹೇಳಿ ನಾನು ಇಲ್ಲಿ ಕೊಟ್ಟನಂದ್ರ ನಮಗ ರಿಪ್ಲೈ ಏನಂತ ಹೇಳಿ ಬರ್ತೈತಿ ಅಂತಂದ್ರ, ಹಾಯ್, ಹೌ ಐ ಕ್ಯಾನ್ ಹೆಲ್ಪ್ ಯು ಟುಡೇ ಅಂತ ಹೇಳಿ ಬಂದೈತಿ. ಸೊ ಇಲ್ಲಿ ನಮ್ಗ ಯಾವ ರೀತಿ ಯೂಸರ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ ಅಂದ್ರೆ, ಆಸ್ ಇಫ್ ನಮಗ ಅಪೋಸಿಟ್ ಸೈಡ್ ಇನ್ನೊಬ್ರು ಯಾರೋ ಕುಂತಾರ ಹ್ಯೂಮನ್ ಬೀಯಿಂಗ್ಸ್, ಅವ್ರ ಜೊತೆ ನಾವು ಚಾಟ್ ಮಾಡಾಕತ್ತೀವಿ ಅನ್ನುವಂತ ಯೂಸರ್ ಎಕ್ಸ್ಪೀರಿಯನ್ಸ್ ನಮಗ ಸಿಗಾಗ್ತೈತಿ. ಇದೆಲ್ಲ ಎದಕ್ ಪಾಸಿಬಲ್ ಆಗ್ತೈತಿ ಅಂತಂದ್ರೆ, ಇದು ಚಾಟ್ ಜಿಪಿಟಿ ಇಂಟರ್ನಲ್ಲಿ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಜಿಪಿಟಿ ಯೂಸ್ ಮಾಡ್ಕೊಳಾಗ್ತೈತಿ. ಅದಕ್ಕೆ ನಮಗ ಈ ರೀತಿ ಯೂಸರ್ ಎಕ್ಸ್ಪೀರಿಯನ್ಸ್ ಸಿಗಾಕತೈತಿ. ನೆಕ್ಸ್ಟ್ ರಿಯಲ್ ವರ್ಲ್ಡ್ದಾಗ ಅಂದ್ರೆ ಆಸ್ ಆಫ್ ಟುಡೇ ನಾವು ನೋಡೋದಾದ್ರೆ ಬಹಳಷ್ಟು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ನ ಬಿಲ್ಡ್ ಮಾಡ್ಯಾರ. ಸೊ ಇವೆಲ್ಲಾನು ಟಾಪ್ ಪ್ಲೇಯರ್. ಸೊ ಓಪನ್ ಎ ಐ ಅನ್ನುವಂತ ಕಂಪ್ನಿ ಜಿಪಿಟಿ 4.0, ಜಿಪಿಟಿ 3.5 ಅನ್ನುವಂತ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ನ ಬಿಲ್ಡ್ ಮಾಡ್ಯಾರ. ಗೂಗಲ್ ಜೆಮಿನಿ 1.5 ಪ್ರೋ, ಜೆಮಿನಿ 1. ಫ್ಲಾಶ್ ಅನ್ನುವಂತ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ನ ಬಿಲ್ಡ್ ಮಾಡ್ಯಾರ. ಕ್ಲೌಡ್, ಆಂಥ್ರೋಪಿಕ್, ಕ್ಲೌಡ್ 3.5, ಸೋನೆಟ್, ಕ್ಲೌಡ್ 4, ಕ್ಲೌಡ್ 3 ಓಪಸ್ ಅನ್ನುವಂತ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ನ ಬಿಲ್ಡ್ ಮಾಡ್ಯಾರ.
ಸೊ ಇವೆಲ್ಲ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ಗೆ ಒಂದೊಂದು ಸ್ಪೆಸಿಫಿಕ್ ಕೆಪಬಿಲಿಟಿ ಅದಾವ. ಫಾರ್ ಎಕ್ಸಾಂಪಲ್ ಕೋಡೆಕ್ಸ್ ಅನ್ನುವಂಥ ChatGPT ಮಾಡೆಲ್ದಾಗ ಕೋಡ್ ಸಲುವಾಗಿನ ಏನ್ ಮಾಡ್ಯಾರ ಅದನ್ನ ಡೆಡಿಕೇಟೆಡ್ ಆಗಿ ಇಟ್ಟಾರ. ಸೊ ಒಂದೊಂದು ಮಾಡೆಲ್ ಒಂದೊಂದು ಕೆಪಬಿಲಿಟಿ ಒಂದೊಂದು ಫೀಚರ್ಸ್ ಅದಾವ. ಅಂದ್ರ ಫಾರ್ ಎಕ್ಸಾಂಪಲ್ ಒಂದ್ ಮಾಡೆಲ್ ರೀಸನಿಂಗ್ ದಾಗ ಭಾಳ ಚಲೋ ಐತಿ, ಇನ್ನೊಂದು ಮಾಡೆಲ್ ಇಮೇಜ್ ಜನರೇಷನ್ ಭಾಳ ಚಲೋ ಐತಿ, ಇನ್ನೊಂದು ಮಾಡೆಲ್ ಕೋಡಿಂಗ್ ಸಲುವಾಗಿ ಭಾಳ ಚಲೋ ಐತಿ. ಸೊ ಡಿಪೆಂಡಿಂಗ್ ಆನ್ ನಮ್ ರಿಕ್ವೈರ್ಮೆಂಟ್, ಡಿಪೆಂಡಿಂಗ್ ಆನ್ ನಮ್ ಯೂಸ್ ಕೇಸ್ ಪ್ರಕಾರ ನಾವ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ನ ಯೂಸ್ ಮಾಡ್ಕೊಂಡ ನಮ್ಮ ಅಪ್ಲಿಕೇಶನ್ ನಾವ ಬಿಲ್ಡ್ ಮಾಡ್ಬೋದು. ಸೊ ಇಷ್ಟಿದ LLM ಅಂತಂದ್ರೆ ಏನ, ಈ LLM ಯಾವ ರೀತಿ ನಮ್ದು ಟ್ರೆಡಿಷನಲ್ ಗೂಗಲ್ ಸರ್ಚ್ ಇಂಜಿನ್ ಕಿಂತ ಡಿಫ್ರೆಂಟ್ ಅದಾವ, ಯಾವ ರೀತಿ ನಮ್ಗೆ ಬೆಟರ್ ಯೂಸರ್ ಎಕ್ಸ್ಪೀರಿಯನ್ಸ್ ಕೊಡ್ತಾವ ಅಂತ ಹೇಳಿ ನಾವ ನೆಕ್ಸ್ಟ್ ವಿಡಿಯೋದಾಗ ಈ LLM ಇಂಟರ್ನಲ್ಲಿ ಯಾವ ರೀತಿ ವರ್ಕ್ ಆಕೈತೆ ಅಂತ ಹೇಳಿ ಇನ್ ಡೀಟೇಲ್ ಆಗಿ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇಂದ್ರೆ ತಿಳ್ಕೊಳಾಗ್ತಿದೀವಿ ಅಂತ ಅನಿಸ್ತಂದ್ರ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಇದನ್ನ ಆದಷ್ಟು ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.